1985 ಆಗ KMF ಅಧ್ಯಕ್ಷನೂ ಆಗಿದ್ದೆ. ನಾನು ಸ್ವಲ್ಪ ದಿನ ಮಂತ್ರಿಯಾಗಿ ಇನ್ಚಾರ್ಜ್ ಅಧ್ಯಕ್ಷ ಆಗಿದೆ. KMF ಅಧ್ಯಕ್ಷ ಸುಮಾರು 1 ವರ್ಷ ಕಾಲ ಇದ್ದೆ ಕಾಣಿಸುತ್ತೆ. ಎಷ್ಟಪ್ಪ? 1 ವರ್ಷ ಕಾಲ ಇದ್ದೆ. ಸೊ ಹಾಗಾಗಿ KMF ಬೆಳವಣಿಗೆಯನ್ನು ಮಾಡಲಿಕ್ಕೆ ಅನುಕೂಲ ಆಯಿತು. ನಾನು ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗಿರುವಾಗ, ಈಗ ವೆಂಕಟೇಶ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ನಾನಿದ್ದಾಗ ಈ ಡೈರಿಗಳು ಮಿಲ್ಕ್ ಯೂನಿಯನ್ ಅಡಿಯಲ್ಲಿ ಇರಲಿಲ್ಲ. ಡೈರಿಗಳು ಮಿಲ್ಕ್ ಯೂನಿಯನ್ ಕೈ ಕೆಳಗಡೆ ಇರಲಿಲ್ಲ. ಮಿಲ್ಕ್ ಯೂನಿಯನ್ಗಳ ಕೈ ಕೆಳಗಡೆ ಮಾಡಿದರೂ ನಾನು ಮಿಲ್ಕ್ ಯೂನಿಯನ್ಗಳನ್ನ ರೈತರ ಪ್ರತಿನಿಧಿಗಳ ಯೂನಿಯನ್ಗಳ ಸಂಘಕ್ಕೆ ಡೈರಿಗಳನ್ನು ತಗೊಬಂದು ಅದನ್ನ ಆದೇಶ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆ ಕಾಲದಲ್ಲಿ. ಈಗ ರಾಜ್ಯದಲ್ಲಿ 16 ಮಿಲ್ಕ್ ಯೂನಿಯನ್ಗಳಿದ್ದಾವೆ. 16 ಮಿಲ್ಕ್ ಯೂನಿಯನ್ಗಳು. ಸುಮಾರು 1 ಕೋಟಿ ಲೀಟರ್ ಹಾಲು ಬರ್ತಾ ಇದೆ. 1 ಕೋಟಿ ಲೀಟರ್ ಹಾಲು ಹೋದ ಇಡೀ ದೇಶದಲ್ಲಿ ಗುಜರಾತ್ ಬಿಟ್ಟರೆ ಕರ್ನಾಟಕನೇ ನಂಬರ್ 2. ಕರ್ನಾಟಕ 2ನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ನಾವು ಎಲ್ಲ ಸಹಕಾರಿಗಳು, ಮಿಲ್ಕ್ ಯೂನಿಯನ್ ಹಿಂದೆ ಅಧ್ಯಕ್ಷರಾಗಿದ್ದವರು, ಈಗ ಅಧ್ಯಕ್ಷರಾಗಿರ್ತಕ್ಕಂಥವರು, ಸದಸ್ಯರಾಗಿರ್ತಕ್ಕಂಥವರು, ಸೊಸೈಟಿಗಳ ಅಧ್ಯಕ್ಷರಾಗಿದ್ದಂಥವರು ಅವರೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಆಮೇಲೆ ನಾನು 83ರಲ್ಲಿ ಮುಖ್ಯಮಂತ್ರಿ ಆದಾಗ ಹಾಲನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಆ ಕಾಲದಲ್ಲಿ ಹಾಲು ಜಾಸ್ತಿ ಆಗಿಬಿಟ್ಟಿತ್ತು, ಮಾರಾಟ ಕಡಿಮೆ ಇತ್ತು. ಆಗ ಹಾಲು ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು ಮಿಲ್ಕ್ ಯೂನಿಯನ್ KMFನವರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಲು ಕೊಡೋಣ ಅಂತ ಹೇಳಿದೆ. ಆಗಲೇ ಕ್ಷೀರಭಾಗ್ಯ ಅಂತ ಜಾರಿಗೆ ಬಂದಿದೆ. ಕ್ಷೀರಭಾಗ್ಯ, ಆಮೇಲೆ ಕ್ಷೀರಧಾರೆ. ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು 1 ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿಯಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿಗಳು ಒಂದು ದಿನಕ್ಕೆ. 1 ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನು ರೈತರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಈ ಕ್ಷೀರಧಾರೆ ದುಡ್ಡಿನೆಲ್ಲ ಉಳಿದೋಗ್ಬಿಟ್ಟಿತ್ತು. ಹಿಂದಿನ ಸರ್ಕಾರದಲ್ಲಿ 850 ಕೋಟಿ ರೂಪಾಯಿ ಉಳಿದೋಗ್ಬಿಟ್ಟಿತ್ತು. ಅವೆಲ್ಲನೂ ಚುಕ್ತ ಮಾಡದೆ ಬಂದು 850 ಕೋಟಿ ರೂಪಾಯಿ ಅದೆಲ್ಲನೂ ಚುಕ್ತ ಮಾಡದೆ. ಆಮೇಲೆ ಚಾಮರಾಜನಗರ ಹಾಲು ಒಕ್ಕೂಟ ಒಂದ್ಸಾರಿ ಹಣ ಕೊಟ್ಟಿದ್ದೆ ನಾನು. 73 ಕೋಟಿ ಕೊಟ್ಟಿದ್ದೆ.
ಇನ್ನೂ 51 ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಅಧ್ಯಕ್ಷ ತಪ್ಪಾಗಿದೆಯಾ ಕೂಗು ಆರ್ತಿ ದಿನ ಅದನ್ನು ಕೂಡ ಕೊಡೋಣ. ಯಾಕೆಂದ್ರೆ ನಾವು ಪ್ರತ್ಯೇಕ ಮಿಲ್ಕ್ ಯೂನಿಯನ್ ಮಾಡಿದ ಮೇಲೆ ಹಣ ಕೊಡಲಿಲ್ಲ, ಇನ್ನೂ ಸರ್ಕಾರದವರು ಕೊಡಲಿಲ್ಲ, ನಾವು ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದೀವಿ. ಆಮೇಲೆ ನಾವು ಬಂದ ಮೇಲೆ 2 ಸಾರಿ ಹಾಲಿನ ಬೆಲೆ ಹೆಚ್ಚು ಮಾಡಿದ್ದೀವಿ. 2 ಸಾರಿ 2023ರಲ್ಲಿ ಒಂದು ಸಾರಿ, 25-26ರಲ್ಲಿ ಒಂದು ಸಾರಿ. ಒಂದು ಸಾರಿ 3 ರೂಪಾಯಿ ಹೆಚ್ಚು ಮಾಡಿದೆ 1 ಲೀಟರ್ ಹಾಲಿಗೆ, ಇನ್ನೊಂದು ಸಾರಿ 4 ರೂಪಾಯಿ ಹೆಚ್ಚು ಮಾಡಿದೆ. ಬಟ್ ಎಲ್ಲರೂ ಕೂಡ ನೇರವಾಗಿ ಹಾಲು ಉತ್ಪಾದಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಮಿಲ್ಕ್ ಯೂನಿಯನ್ಗಳು ಖರ್ಚು ಮಾಡ್ಕೋಬಾರ್ದು ಆ ದುಡ್ಡನ್ನು. ಯಾರು ಹಾಲು ಉತ್ಪಾದಕರು ಇದ್ದಾರೆ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳು ಕೇಳ್ತಾ ಇದ್ದಾರೆ, ಈಗ ಬೇರೆ ಬೇರೆ ಜಿಲ್ಲೆಯವರು ಕೇಳ್ತಾ ಇದ್ದಾರೆ, ನಮಗೆ ಯೂನಿಯನ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದವರು ಕೇಳ್ತಾ ಇದ್ದಾರೆ. ಬೇರೆ ಬೇರೆ 7-3 ಜಿಲ್ಲೆಗಳಲ್ಲಿ ಇಲ್ಲಿ ಮಿಲ್ಕ್ ಯೂನಿಯನ್ಗಳೇನಿದ್ದಾವೆ. ಈಗ ಗುಲ್ಬರ್ಗಾದಲ್ಲಿ, ಬೀದರ್, ಕಲಬುರಗಿ, ಯಾದಗಿರಿ ಸೇರಿ ಒಂದಾಗಿದೆ. ಆಮೇಲೆ ಬೇರೆ ಮಿಲ್ಕ್ ಯೂನಿಯನ್ಗಳಿದಾವಲ್ಲ, ಆ ಮಿಲ್ಕ್ ಯೂನಿಯನ್ಗಳೆಲ್ಲ ಈಗ ಹಾಲು ಉತ್ಪಾದನೆ ಹೆಚ್ಚಾಗಾದರೆ ಅಲ್ಲಿ ಒಂದು ಯೂನಿಯನ್ಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ. 31 ಜಿಲ್ಲೆಗಳಲ್ಲೂ ಕೂಡ ಮಿಲ್ಕ್ ಯೂನಿಯನ್ಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಮಿಲ್ಕ್ ಯೂನಿಯನ್ಗಳು ಯಾಕೆಂತಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಇದು ಒಂದು ಉಪಕಸುಬು. ಇಡಿ ನಿಮ್ಮನ್ನು ನೋಡಕ ಜನ ಇಡಪ್ಪ ಕೃಷ್ಣಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.